ಆರಂಭ ಆದದ್ದಷ್ಟೇ, ಕೆಲವರೆಲ್ಲ ಬೇಗ ಮುಗಿಬೇಕು ಅಂತ ಕಾಯುತ್ತಾ ಇದ್ದಾರೆ. ಸ್ವಾರ್ಥ ಬೋಧ ಸುಖಕ್ಕಾಗಿ ಭೂಲೋಕದಲ್ಲಿರುವಂತಹ ಮನುಜರು ವ್ಯರ್ಥವಾಗಿ ಭೂತಗಳಿಗೆ ಹರಕೆಯನ್ನು ಹೇಳ್ತಾರೆ. ಭೂತಗಳಿಗೆ ಹರಕೆ ಹೇಳುವಂತಹ ಒಳ್ಳೆಯ ಗುಣ ಮಾನವರಲ್ಲಿ ಉಂಟು ಅಂತಾಯ್ತಲ್ಲ, ನಿನಗೇನು ನಷ್ಟ? ಒಳ್ಳೆಯ ಗುಣ ಆಗದಿದ್ರೆ ಒಳ್ಳೆಯದೇ ಇತ್ತು, ಆದ್ರೆ ಒಳ್ಳೆಯ ಗುಣದಿಂದ ಹೇಳುವುದಿಲ್ಲ. ಮತ್ತೆ ಆತರ ಸ್ವಾರ್ಥದಿಂದ ಹೇಳಿಕೊಳ್ತಾನೆ. ಹೇಗೆ ಬಲ್ಲೆಯ? ಹೇಗೆ? ರೈತನೋರ್ವ ತಾನು ಬೆಳೆದಂತಹ ಬೆಳೆಯಲ್ಲಿ ಒಳ್ಳೆಯ ಫಸಲು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾಳೆ, ಫಸಲು ಬರ್ತದೆ. ಅಷ್ಟು ಮಾತ್ರವಲ್ಲ, ಸಿರಿವಂತನೋರ್ವ ತನ್ನ ಶ್ರೀಮಂತಿಕೆಯಿಂದ ಮೆರೀತಾ ಇರ್ತಾನೆ. ಅದನ್ನು ಕಂಡಂತಹ ಈತ ಆತನ ಶ್ರೀಮಂತಿಕೆ ಬೀಳಬೇಕು, ಎಲ್ಲವೂ ಹಾಳಾಗಬೇಕು ಎಂಬುದಾಗಿ ಭೂತಗಳಿಗೆ ಹರಕೆಯನ್ನು ಹೇಳ್ತಾರೆ. ಯಾವುದಕ್ಕಾದ್ರೂ ಒಂದು ಹರಕೆ ಹೇಳ್ತಾರ ಇಲ್ವೋ? ಖಂಡಿತ ಹೇಳ್ತಾರೆ. ಹಾಗಂತ ಆ ಹರಕೆಯನ್ನು ಕೊಡಬೇಕೋ ಬೇಡವೋ? ಕೊಡಬೇಕು. ಆತನ ಕಾರ್ಯ ಸಾಧನೆ ಆದ ಬಳಿಕ ಆ ಹರಕೆಯನ್ನು ಮಾಡಿಬಿಡ್ತಾರೆ. ಹರಕೆಯನ್ನು ಸಲ್ಲಿಸದೆ ಹೋದಲ್ಲಿ ಭೂತಗಳ ಪೆಟ್ಟು ಬಿಡುತ್ತದೆ ಅವರಿಗೆ. ಅದು ಬೀಳುವುದು ಕೊನೆಗೆ ಅಲ್ವಾ? ರಕ್ತಕಾರಿ ಸಾಯ್ತಾರೆ ಅವರು. ಕೊನೆಯದಾಗಿ ಬೀಳುವುದು ಅಷ್ಟರವರೆಗೆ ಎಲ್ಲವನ್ನು ಅನುಭವಿಸಿ ಆಗಿರುತ್ತದೆ. ಅವರ ಕುಟುಂಬ ಪರಂಪರೆಗೆ ಭೂತದವಾಗಿ ಬಿಟ್ಟು ಹೋಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ದಾರಿಯಲ್ಲಿ ನಡೆಯುವುದಿಲ್ಲ, ಮೋಕ್ಷವನ್ನು ಪಡೆಯುವಂತಹ ಸಾಧನವನ್ನು ಕಂಡುಕೊಳ್ಳುವುದಿಲ್ಲ. ಅರ್ಥ ಕಾಮಾನುಗಳ ದಾಸರಾಗಿ ಈ ಭೂಲೋಕದಲ್ಲಿ ಮೆರೀತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಏನು ಬಲೆಯ? ಧರ್ಮವೇ ಪತನವಾಗಿದ ಒಪ್ಪಿಗೆ. ಸರಿಯಾಗಿ ನೋಡು. ದೇವರನ್ನು ಪೂಜೆ ಮಾಡಬೇಕು ಅಂತ ಆದ್ರೆ ಇದೇ ವಿಧಾನದಿಂದ ಪೂಜೆ ಮಾಡಬೇಕು ಎನ್ನುವ ಹಾಗೆ ಯಾರು ಹೇಳುವುದಿಲ್ಲ. ಅವರವರ ಭಾವನೆಗೆ ತಕ್ಕಂತೆ ಅವರವರ ಭಕ್ತಿಗಾನುಸಾರವಾಗಿ ಇಷ್ಟ ದೇವರನ್ನು ಅರ್ಚಿಸಿದ್ರೆ ಮುಕ್ತಿಯನ್ನು ಪ್ರಸಾದವನ್ನು ಭಗವಂತ ಅನುಗ್ರಹಿಸ್ತಾನೆ. ಹಾಗೇನು ಧನಗಾಷ್ಟ ತಾವರ ಜಂಗಮಾದಿಗಳಲ್ಲಿ ಅನು ಮಹತ್ ಪರಿಪೂರ್ಣನಾಗಿದ್ದಾನೆ ಪರಶಿವ. ಭೂಲೋಕದಲ್ಲಿ ನಾನಾ ರೀತಿಯ ಭಕ್ತರಿದ್ದಾರೆ. ಗಣೇಶ ಆರಾಧಿಸುವಂತಹ ವರ್ಗ ಗಣಪತಿಯನ್ನು, ಶಿವನನ್ನು ಆರಾಧಿಸುವವರು ಶೈವರು, ವಿಷ್ಣು ಆರಾಧಿಸುವವರು ವೈಷ್ಣವರು, ಸತ್ಯದೇವಿಯನ್ನು ಪೂಜೆ ಮಾಡುವವರು ಶ್ರದ್ಧೆಯರು, ಬೇರೆ ಬೇರೆ ಪಂಥದವರಿದ್ದಾರೆ. ಯಾರು ಯಾವ ದೇವರನ್ನು ಅರ್ಚಿಸಿದ್ರು ಅದು ಭಗವಂತನಿಗೆ ಪ್ರೀತ್ಯರ್ಥವಾಗ್ತದೆ.